ವೀಕ್ಷಕರೇ, ಲಿತ್ವಿ ಕ್ರಾಫ್ಟ್ ಅಂಡ್ ಕ್ರಿಯೇಟ್ ಚಾನಲ್ಗೆ ಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಬೆಲ್ ಐಕಾನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋ. ಚಿತ್ರದುರ್ಗದಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಣಗೆರೆಗಟ್ಟೆ ದೇವಸ್ಥಾನಕ್ಕೆ ಹರಕೆ ಇರೋದ್ರಿಂದ ಹೋಗ್ತಾ ಇದ್ದೀವಿ. ಶನಿವಾರ ಸಂಜೆನೆ ಹೊರಟಿದ್ದೀವಿ. ಶನಿವಾರನೇ ಯಾಕೆ ಅಂತ ಹೋಗ್ತಾ ಇದ್ದೀವಿ ಅಂದರೆ ಭಾನುವಾರನೇ ಅಲ್ಲಿ ಸ್ಪೆಷಲಾಗಿ ಪೂಜೆ ಎಲ್ಲ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಶನಿವಾರ ಸಂಜೆನೆ ಹೊರಟಿ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಶಿವಮೊಗ್ಗದಿಂದ ಮತ್ತೆ ಅಣಗೆರೆಗಟ್ಟೆಗೆ ಮಾರ್ನಿಂಗ್ ಹೋಗ್ತಾ ಇದ್ದೀವಿ. ಭಾನುವಾರ ಎಲ್ಲರೂ ರೆಡಿಯಾಗಿದ್ದೀವಿ. ಈಗ ದೇವಸ್ಥಾನಕ್ಕೆ ಹೊರಡೋಕ್ಕೆ ನಮ್ಮ ಮಗಳೂ ಸಹ ಚೆನ್ನಾಗಿ ರೆಡಿಯಾಗಿದ್ದಾಳೆ. ಇಲ್ಲಿ ನಮ್ಮ ಅಕ್ಕ ಪೂಜೆ ಎಲ್ಲ ಮಾಡಿದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಸೆಲ್ಫಿ ತಗೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಈಗ ಎಲ್ಲರೂ ಫೈನಲಾಗಿ ಎಲ್ಲರೂ ರೆಡಿಯಾಗಿ ಕಾರಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಅಲ್ಲಿ ಸ್ಪೆಷಲ್ ಮಾಡಬೇಕಾಗಿರೋದ್ರಿಂದ ನಾವು ಏನು ಮಾಡಿದ್ವಿ, ಮನೆಯಲ್ಲಿಂದನೇ ಏನೇನು ಬೇಕೋ ಅಡುಗೆ ಮಾಡೋದಕ್ಕೆ ವಸ್ತು ಎಲ್ಲ ತಗೊಂಡಿದ್ದೀವಿ. ಶಿವಮೊಗ್ಗದಲ್ಲೇ ನಾವು ಫಾರಂ ಕೋಳಿನೂ ತಗೊಂಡ್ವಿ. ಯಾಕಂದರೆ ಅಲ್ಲೂ ದೇವಸ್ಥಾನದಲ್ಲೂ ಸಿಗುತ್ತೆ, ಆದರೆ ನಾವು ಇಲ್ಲೇ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಶಿವಮೊಗ್ಗದಲ್ಲೇ ತಗೊಂಡಿದ್ದೀವಿ. ಬೇಕಾದ್ರೆ ನೀವು ಅಲ್ಲೇ ಹೋಗಿ ಕೋಳಿ ಬೇಕಾದರೆ ತಗೊಬೋದು. ಫೈನಲಿ ಎಲ್ಲ ತಗೊಂಡಾಯಿತು. ಈಗ ಶಿವಮೊಗ್ಗದಿಂದ ಹೊರಡ್ತಾ ಇದ್ದೀವಿ. ಎಲ್ಲರೂ ಜಾಲಿಯಾಗಿ ಟ್ರಿಪ್ ಮಾಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಬಂದಿದ ತಕ್ಷಣ ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿಂದನೇ ಅಣಗೆರೆಗಟ್ಟೆಗೆ ಬಸ್ಸು ಸಿಗುತ್ತೆ. ಪ್ರೈವೇಟ್ ಬಸ್ಸು ಹೋಗುತ್ತೆ ಮತ್ತು ಗೌರ್ಮೆಂಟ್ ಬಸ್ಸು ಹೋಗುತ್ತೆ. ಬೇಕಾದ್ರೆ ನಿಮಗೆ ಯಾವ ಬಸ್ಸಿಗೆ ಹೋಗಬೇಕೋ ಆ ಬಸ್ಸಿಗೆ ಹೋಗ್ಬೋದು. ನೋಡಿ, ಇಲ್ಲಿ ಸಾಗರ ರಸ್ತೆ ಅಂತ ಇದೆಯಲ್ಲ, ಈ ಸಾಗರ ರೋಡಲ್ಲೇ ನಾವು ಹೋಗ್ತಾ ಇರೋದು. ದಾರಿಯಲ್ಲಿ ಲಯನ್ ಸಫಾರಿನೂ ಇದೆ. ಬೇಕಾದರೆ ನೀವು ಅಲ್ಲೂ ಕೂಡ ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಶಿವಮೊಗ್ಗದಲ್ಲಿ ಒಳ್ಳೆ ಪ್ಲೇಸ್ ಅಂದರೆ ಲಯನ್ ಸಫಾರಿ ಅಂತಲೂ ಹೇಳ್ಬೋದು. ಎಲ್ಲ ಆಯನೂರಿಂದ ಅಲ್ಲಿಂದ ಕ್ರಾಸ್ ಆಗಬೇಕಾಗತ್ತೆ. ಅಲ್ಲಿ ಯಾರ ಹತ್ರ ಕೇಳಿದ್ರು ಹೇಳ್ತಾರೆ ಯಾವ ಸೈಡಿಂದ ಹೋಗ್ಬೇಕಂತ. ಬಸ್ಸಲ್ಲಿ ಬಂದರೆ ಯಾರ ಹತ್ರನೂ ಕೇಳೋದು ಬೇಡ, ಡೈರೆಕ್ಟಾಗಿ ಅಲ್ಲೇ ಹೋಗಿ ಬಿಡ್ತಾರೆ. ಅಣಗೆರೆಗಟ್ಟೆ ದೇವಸ್ಥಾನ ಹೋಗುವಾಗ ದಾರಿಯಲ್ಲಿ ಫುಲ್ ಕಾಡೇ ಇರೋದು, ಹಾಗಾಗಿ ಅಲ್ಲಿ ನೆಟ್ವರ್ಕ್ ಎಲ್ಲ ಸಿಗಲ್ಲ, ಫೋನು ಸಹ ಬರಲ್ಲ. ಅದಕ್ಕೋಸ್ಕರನೇ ನಾವು ವಿಡಿಯೋನೇ ಮಾಡ್ಕೊತ ಹೋಗ್ತಾ ಇದ್ದೀವಿ. ಫೈನಲ್ ಆಗಿ ನಾವು ಅಣಗೆರೆಗಟ್ಟೆ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇಲ್ಲಿ ನೋಡಿ ಫುಲ್ ರಶ್ ಇದೆ, ತುಂಬ ಜನ ಇದ್ದಾರೆ. ಭಾನುವಾರನೇ ತುಂಬ ಜನನೂ ಬರ್ತಾರೆ. ಇಲ್ಲಿ ಪೂಜೆ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ 2 ಧರ್ಮದ ದೇವರು ಇರೋದ್ರಿಂದ ತುಂಬ ಜನ ಬಂದಿರ್ತಾರೆ. ನೋಡಿ, ಇಲ್ಲಿ ಒಳಗೆ ಬಂದರೆ ಈ ರೀತಿ ಇರುತ್ತೆ. ನೋಡಿ, ಒಳಗೆ ದೇವಸ್ಥಾನ ತುಂಬ ಚೆನ್ನಾಗೂ ಇರುತ್ತೆ. ತುಂಬ ಜನನೂ ಇದ್ದಾರೆ. ನಾವು ಒಳಗೆ ಹೋಗ್ಬೇಕು. ಈಗ ಒಳಗೆ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಒಳಗೆ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇಲ್ಲೇ ಹೊರಗಡೆ ಅಷ್ಟೇ ತೋರಿಸ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡ್ಕೊಂಬಂದ್ವಿ. ಈಗ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಕೋಳಿನೂ ಸಹ ರೆಡಿ ಮಾಡ್ಕೊಂಬಂದು ಇಟ್ಕೊಂಡಿದ್ದೀವಿ. ಈಗ ಅಡುಗೆ ಮಾಡೋಕ್ಕೆ ಎಲ್ಲರೂ ರೆಡಿ ಮಾಡ್ತಾ ಇದ್ದೀವಿ. ಅಡುಗೆ ಮಾಡಿ ಮತ್ತೆ ಪೂಜೆ ಮುಗಿಸ್ಕೊಂಬಂದು ಊಟ ಮಾಡ್ತಾ ಇದ್ದೀವಿ. ಎಲ್ಲರದು ಸಹ ಊಟ ಆಯಿತು. ಈಗ ಮತ್ತೆ ವಾಪಸ್ಸು ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು.